ಸನ್ಮಾನ್ಯ ಅಧ್ಯಕ್ಷರ ಮುಖ್ಯತೆ ಆಗ ನನ್ನ ಸೋದರರೇ ಸನ್ಮಾನ್ಯ ಅಧ್ಯಕ್ಷರ ಮುಖ್ಯತೆ ಹಾಗೂ ನನ್ನ ಸೋದರರೇ ಇಂದು ನಾನು ಕನ್ನಡ ಸಂಘವಾಗಿ ಒಂದೆರಡು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ತಂದು ಕೊಟ್ಟವರು ಸನ್ಮಾನ್ಯ ಅಧ್ಯಕ್ಷರ ಮುಖ್ಯತೆ ಹಾಗೂ ನನ್ನ ಸೋದರರೇ ಇಂದು ನಾನು ಕನ್ನಡ ಸಂಘ ಒಂದೆರಡು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ತಂದವರು ಗಾಂಧೀಜಿ. ಯಾರು ಕೂತು ನೋಡ್ತಾರ ಲಾಸ್ಟಿಗೆ ಹೋಗತ್ನಾಗ ಎಲ್ಲ ಹೆಣ್ಮಕ್ಳಿಗೆ ಅರ್ಧ ತೊಲಿ ಬಂಗಾರ ಕೊಡ್ತೀನಿ ಅಂದಾರ. ಹೌದಾ? ನಿಮ್ಮ ಹೆಸರು ಹೇಳಿ ನೋಡ್ರಿ ನಾರು. ಮತ್ತೆ ಆಮೇಲೆ ಹಾಗೆ ನಮ್ಮ ಕಲೆಯನ್ನು ಮೆಚ್ಚಿ ಅಣ್ಣವರು 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾ ಇಲ್ಲಿ ಬಾರಿ ಬಾ ಇಲ್ಲಿ ಬಾರಿ ಬಾ. 100 ರೂಪಾಯಿ ಕೊಟ್ಟಾಳ ಅಣ್ಣ. 100 ರೂಪಾಯಿ ಕೊಟ್ರೆ ಅಣ್ಣ 1000 ರೂಪಾಯಿ ಕೊಟ್ರ ನಾ ಅಂದಿಲ್ಲ ಅವ್ರು ಓಕೆ 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 ಒಂದು 5 ನಿಮಿಷಗಳ ಕಾಲ ನಮ್ಮೆಲ್ಲ ತಾಯಂದ್ರಿಗೋಸ್ಕರ ನಮ್ಮೆಲ್ಲ ಅಕ್ಕಂದ್ರಿಗೋಸ್ಕರ ನಗಬೇಕು. ಮನುಷ್ಯ ನಗಬೇಕು. ನಗು ಆರೋಗ್ಯವಂತರ ಲಕ್ಷಣ. ನೀವೆಷ್ಟು ನಗ್ತೀರಿ ಅಷ್ಟು ಆರೋಗ್ಯವಂತರಾಗಿರ್ತೀರಿ. ನೀವೆಷ್ಟು ನಗ್ತೀರಿ ಅಷ್ಟು ನಿಮ್ಮ ಆಯುಷ್ಯ ಗಟ್ಟಿ ಆಗ್ತದ. ನೀವೆಷ್ಟು ನಗ್ತೀರಿ ಅಷ್ಟು ನಂತರ ದಪ್ಪಾಗಿರ್ತೀರಿ. ನೀವೆಲ್ಲ ಇಲ್ಲಣ್ಣ 2 ತಿಂಗಳ ಜಿಮ್ ಬಿಟ್ಟು ಬರೀ ದಿನ 10 ತತ್ತಿ ತಿತ್ತೀನಿ. ನನ್ನ ತಿತ್ತೀನಿ ಎಲ್ಲಿ ಹೋಗ್ತೋ ಗೊತ್ತಿಲ್ಲ. ಯಾರಿಗೂ ಗೊತ್ತ? ಮುಂಜಾನೆ ಹೋದಾಗ ಗೊತ್ತದೆ. ಹಾಡುಗಳು ನೋಡ್ರಿ, ಅವಾಗ ಹಾಡು ಹಂಗಿದ್ವು, ಈಗ ಹಾಡು ಹಂಗಿದ್ವು. ಅವಾಗೆಲ್ಲ ನಮ್ಮ ತಾಯಿದಾರು ಹಾಡ್ತಿರು, ನಮ್ಮ ಅಕ್ಕದವರು ನಮ್ಮ ಹೋದ್ರೆ ಹಾಡು ಹಾಡ್ತಾರೆ. ಹೆಂಗೆ ಹಾಡ್ತಿರ? ನಾವು ಸಣ್ಣವ್ರಿದ್ದಾಗ ಅಳ್ಬೇಕಾದ್ರೆ ಹಾಡಾಡಿ ಮನಗಿಸ್ತೀರಿ. ಹೆಂಗೆ ಮನಗಿಸ್ತೀರಪ್ಪ ಅಂದ್ರೆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎನ್ನೋ ಕಂದನ ಕರಿಯೋಲಿ ಅಂದ್ರೆ ಸಾಕು. ನಾವು ಇವರು ಜಮ್ಕಂಡು ಕೌದೆ ಪಟ್ನೆ ಕಾಲ ಹಾಕ್ತಿದ್ವಿ. ಈಗ ರಾಷ್ಟ್ರ ಜ್ಯೋತಿ ಬಂದಳ ಹಾಡ ತಂದಳ. ಎಂತ ಹಾಡು ನೋಡ್ಬೇಕು ನೀವೆಲ್ಲ. ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ ಈ ಓ ಓ ಎ ಎ ಐ ಓ ಓ ಓ ಅಣ್ಣ ಸಣ್ಣಗೆ ಎಳಿತಾರ ಅವ್ರು ಹೆಣ್ಮಕ್ಳು. ಹೆಂಗೆ ಹೇಳ್ತಾರ? ಸಣ್ಣ ಬರೋಕಿನ ಸೀದಾ ಅವರಿಗೆ ಬಾ ಅನ್ನಂಗೆ ಆಯ್ತಿದ್ರು. ಸಣ್ಣಗೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಗೊತ್ತಣ್ಣ? ಸಣ್ಣ ಗಟ್ಟ ಬರ್ತಾರೆ, ಲೈಟಾಗಿ ಹೇಳ್ತಾರ ಅವ್ರು. ಹಿಂಗಂದ್ರೆ ಸಾಕಣ್ಣ ಮೊಕ್ಕೊಂಡಿ ಕೂಸ್ಗಳು ಪುಡ್ದು ಹೇಳ್ತಾವ ಅವ್ರು ಹಾಡ ಕೇಳಿ ನೋಡಿ ಹಾಡುಗಳು. ಇನ್ನೊಂದು ಕನ್ನಡ ಶಾಲೆ ಒಳಗೆ ಭಾಳ ಚಂದ ಅದ್ಭುತವಾದ ಹಾಸ್ಯ ಇರ್ತದೆ. ಕನ್ನಡ ಶಾಲೆ ಒಳಗೆ ನಾವು ನೀವೆಲ್ಲರೂ ಕನ್ನಡ ಶಾಲೆ ಕಲ್ತು ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀವಿ. ಕನ್ನಡ ಶಾಲೆಯ ನೆನಪು ಅನುಭವವನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಕನ್ನಡ ಸರ್ಕಾರಿ ಶಾಲೆಯನ್ನು ನೋಡ್ರಿ. ಸ್ಕೂಲ್ ಒಳಗೆ ಮಕ್ಕಳು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳೆಲ್ಲ ಜನವರಿ 26 ನಾವು ಏನು ಆಚರಿಸ್ತೀವಪ್ಪ ಅಪ್ಪು? ಜನವರಿ 26 ಏನು ಆಚರಿಸ್ತೀವಿ? ಜನವರಿ 26 ಏನು ಆಚರಿಸ್ತೀವಿ ನಾವೆಲ್ಲ? ಗಣರಾಜ್ಯೋತ್ಸವ. ವಾ. ಆಗಸ್ಟ್ 15 ಏನು ಆಚರಿಸ್ತೀವಿ? ಆಗಸ್ಟ್ 15 ಏನು ಆಚರಿಸ್ತೀವಿ? ಯಾರು ಅಣ್ಣ ಕೌದಿ ಹಾಸ್ತಾರ ನಾವಾಗ ಸ್ವತಂತ್ರ ದಿನಾಚರಣೆ. ಆ ಒಂದು ನೆನಪುಗಳನ್ನ ಶಾಲೆ ಒಳಗೆ ಮಕ್ಕಳು ಹಾಡಾಡ್ತಾವ, ಡ್ಯಾನ್ಸ್ ಮಾಡ್ತಾವ, ಭಾಷಣ ಮಾಡ್ತಾವ. ಮಕ್ಕಳು ಭಾಳ ಚಂದ ವೆರೈಟಿ ಮಾಡ್ತಾರ. ನೋಡ್ಬೇಕು. ಮೊದಲಿಗೆ ಮೇಷ್ಟ್ರು ಕೂಗ್ತಾರ, ಮೊದಲಿಗೆ ಹುಡುಗಿ ಕೂಗ್ತಾರಪ್ಪ ಅಂದ್ರ ನೋಡ್ಬೇಕು ನೀವೆಲ್ಲ. ರಾಷ್ಟ್ರ ಜ್ಯೋತಿ 5ನೇ ಕ್ಲಾಸ್ ಇವಳಿಂದ ಹಾಡು. ನೀವಲ್ಲ ಅವರು 5ನೇ ಕ್ಲಾಸ್. ಜ್ಯೋತಿ ರಾಷ್ಟ್ರ ಜ್ಯೋತಿ ಬರ್ತಾ 5ನೇ ಕ್ಲಾಸ್ ಹಾಕಿ ಹಾಡಾಡಕ. ಸರಿ ಹಾಡುವ. ಏರುತ್ತಿರದು ಹಾರುತ್ತಿರ ಸಂಕೊಡ ಅಂದೆ. ನೀ ಹಾಡವ ಜ್ಯೋತಿ, ಹಾಡು. ಏರುತ್ತಿರದು ಹಾರುತ್ತಿರದು ನಾಡು ನಮ್ಮ ಬಾವುಟ. ಧನ್ಯವಾದಗಳು ಜ್ಯೋತಿಯವರಿಗೆ. ಬಾವುಟ ಕಿತ್ತೋಗ್ತಾ ಹೋರ್ನಿ. ಇನ್ನು ನೆಕ್ಸ್ಟ್ ಶಂಕರತ್ನಿ ಇವರಿಂದ ಹಾಡು. ಶಂಕರ್ ಅಗದಿ ಫುಲ್ ಪವರ್ಫುಲ್. 6ನೇ ಕ್ಲಾಸ್ ಶಂಕರ ಅವ ಬಂದು ನೋಡ್ಬೇಕು ನೀವೆಲ್ಲ. ಸರಿ ಹಾಡ್ತೀನಿ ಹಾಡು. ಮುಂಜಾನದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ. ಹೇಳು ಅಲ್ಲ ನಿಂದು ಅವ ಅಲ್ಲಿ ಪಾಲಿಟಿಕ್ಸ್ ಮಾಡ್ಯಾನ. ಅವನ್ ಪಾಲಿಟಿಕ್ಸ್ ಮಾಡಿ ನಿಂದ ದಿನ 10-12 ಮಾಡ್ತೀನಿ ತಡಿ. ಶಂಕರ್ ಬಂದ ಹಾಡ ಚಾಲು ಮಾಡ್ತಾವ. ಮುಂಜಾನದ್ದು ಕೊಂಬರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳ್ದಾನ ಅಂದ. ಏನಾಯ್ತು ಶಂಕರ? ರಾತ್ರಿ ಸ್ವಲ್ಪ ಹೆಚ್ಚ ಕಮ್ಮಿ ಆಗಿದೆ ಅಂದವ. ಧನ್ಯವಾದಗಳು, ಹೋಗು ಮನೆಗೆ. ಇನ್ನು ನೆಕ್ಸ್ಟ್ ಭಾಳ ಅದ್ಭುತವಾದಂಥ ಹುಡುಗ, ಭಾಳ ಚಂದ ಭಾಷಣ ಮಾಡ್ತಿದ್ದ. ಅವನಿಗೆ ಕರೆದ್ರು ಮೇಷ್ಟ್ರು ವೀರು ಜಮಖಂಡಿ 6ನೇ ಕ್ಲಾಸ್ ಇವರಿಂದ ಭಾಷಣ ಮಾಡಕ್ ಭಾಷಣ. ಇವರು ಬಂದ ಭಾಷಣ ಮಾಡಕ್ ಅಗದಿ ಸೀರಿಯಸ್, ಭಾರಿ ಟ್ಯಾಲೆಂಟ್ ಭಾಷಣ ಮಾಡೋದು ಇವರಪ್ಪ.
ಸನ್ಮಾನ್ಯ ಅಧ್ಯಕ್ಷರ ಮುಖ್ಯ ಅತಿಥಿ ಹಾಗೂ ನನ್ನ ಸೋದರ ಸೋದರರೇ, ಸನ್ಮಾನ್ಯ ಅಧ್ಯಕ್ಷರ ಮುಖ್ಯ ಅತಿಥಿ ಹಾಗೂ ನನ್ನ ಸೋದರ ಸೋದರರೇ, ಇಂದು ನಾನು ಕನ್ನಡ ಸಂಘವಾಗಿ ಒಂದೆರಡು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ತಂದು ಕೊಟ್ಟವರು ಸನ್ಮಾನ್ಯ ಅಧ್ಯಕ್ಷರ ಮುಖ್ಯ ಅತಿಥಿ ಹಾಗೂ ನನ್ನ ಸೋದರ ಸೋದರರೇ, ಇಂದು ನಾನು ಕನ್ನಡ ಸಂಘ ಒಂದೆರಡು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ತಂದವರು ಗಾಂಧೀಜಿ, ತಾಂತೆ ಟೋಪಿ, ತಾಂತೆ ತಾಂತೆ ಸನ್ಮಾನ್ಯ ಅಧ್ಯಕ್ಷರ ಮುಖ್ಯ ಅತಿಥಿ ಹಾಗೂ ನನ್ನ ಸೋದರ ಸೋದರರೇ, ಇಂದು ನಾನು ಕನ್ನಡ ಸಂಘ ಒಂದೆರಡು ಮಾತಾಡಲು ಬಯಸುತ್ತೇನೆ. ನಮಗೆ ಸ್ವತಂತ್ರ ಗಾಂಧೀಜಿ, ತಾಂತೆ 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 ಸನ್ಮಾನ್ಯ ಹೋಗ್ಬರಿಗೆ ವೀರಪ್ಪ ಒಂದು ತಾಸು ಸನ್ಮಾನ ಅಧ್ಯಕ್ಷರ ಅಂತ ನಮ್ಮ ಅವ್ರು ಮುಂದೆ ಕೂತಿರ್ತಾಳೆ ಪಾಪ. ಯವ್ವ ನನ್ನ ಮಗ ವೀರು ಎಷ್ಟು ಚಂದ ಭಾಷಣ ಮಾಡ್ದ. ಯವ್ವ ಭಾಷಣ ಪೂರ ಮುಗಿಸಿಲ್ಲ ಅಣ್ಣ, ಇನ್ನೆಲ್ಲ ಮುಗಿತೀನಿ. ಶಾಲೆ ಒಳಗೆ ಗೆಸ್ಟ್ ಹಾಕಿ ಕೂಡ್ಸಿರ್ತಾರಲ್ಲ, ಚೇರ್ಮನ್ ಇರ್ತಾರ ಹಳ್ಳಿ ಒಳಗೆ ಚೇರ್ಮನ್. ಅವ್ರು ಪಾಪ ಶಾಲೆ ಕಲ್ತಿರಲ್ಲ, ದೋತ್ರ ಕಚ್ಚಿ ಮ್ಯಾಗ ಟೆಪ್ಪಿಗೆ ಅವರು ಬಾಯಿ ಒಳಗೆ ಮಾತಾಡ್ಬೇಕಾದ್ರೆ 24 hours ಎಲ್ಲಿ ಅಡಿಕೆ ಹಿಡ್ಕೊಂಡು ಮಾತಾಡ್ತಿರ್ತಾರ. ಅವ್ರಿಗೆ ಎಷ್ಟು ಹೋಗ್ತಾರ. ಬಸಪ್ಪ ಉಳ್ಳಾಗಡ್ಡಿ ಅವರು ಶಾಲೆಯನ್ನು ಉದ್ದೇಶಿಸಿ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಾಳೆ ಕಳ್ಕಳ ವಿನಂತಿ. ಅವ್ರು ದೋತ್ರ ಕಚ್ಚಿ ಹಾಕಿರ್ತಾರೆ, 24 hours ಬಾಯಿ ಒಳಗೆ ಎಲ್ಲಿ ಅಡಿಕೆ ಚಾಲು ಮಾಡ್ತಾರ. ಇವತ್ತೊಂದು ದಿವಸ ಜೋಟೋರು ಬಾ ಚಂದ ಹಾಡು ಹಾಡು. ಶಂಕರ ಹಿಚಿಕಿ ಕಿಂಚಿ ಅವನ ಹಾಡು ಹಾಡ್ದ. ಇವತ್ತಿನ ದಿವಸ ನಮ್ಮ ದೇಶ ಭಾಳ ಹೊಲಸಾಗ್ಯದ. ನಮ್ಮ ದೇಶ ಸ್ವಚ್ಛ ಆಗ್ಬೇಕಾದ್ರೆ ಏನು ಮಾಡಬೇಕು? ನಾವು ಸೇರ್ಕೊಂಡು ಜಳಕ ಮಾಡ್ಬೇಕು. ಏನು ಮಾತಾಡಿದ್ರು ಏನು ಬಿಟ್ರು. ಕನ್ನಡ ಶಾಲೆ ಒಳಗೆ ಇಷ್ಟು ಚಂದ ಅನುಭವ ಇರ್ತವ. ಭಾಳ ಅದ್ಭುತವಾಗಿ, ಭಾಳ ಇದು ಕೇವಲ ಕಾಲ್ಪನಿಕ, ನಿಮ್ಮೆಲ್ಲರ ನಗೆಗೋಸ್ಕರ ಅಂತ ಹೇಳುತ್ತಾ ಭಾಳ ವಿಶೇಷವಾಗಿ ಇನ್ನೂ ಬಹಳಷ್ಟು ಕಾರ್ಯಕ್ರಮದ ಅವಾಗ ನಿಮ್ಮೆಲ್ಲರನ್ನು ತಾಯಂದಿರನ್ನ ಅಕ್ಕ ತಂಗಿರನ್ನ ಹಾಗೆ ಗಂಡ ಹೆಂಡತಿ ಜೋಕುಗಳು ಒಳ್ಳೊಳ್ಳೆ ಜೋಕ್ ಮುಖಾಂತರ ಒಳ್ಳೊಳ್ಳೆ ಅಶ್ಲೀಲವನ್ನ ಮಾತನಾಡದೇನೆ ನಿಮ್ಮೆಲ್ಲರನ್ನು ನಗಿಸುವಂಥದ್ದು ಬಹಳ ಕಷ್ಟವಾದ ಕೆಲಸ. ಹಾಗೆ ತಮ್ಮೆಲ್ಲರನ್ನು ನಮ್ಮೆಲ್ಲ ತಾಯಂದಿರು ಕೂಡ ಬಹಳ ಅದ್ಭುತವಾಗಿ ನಗೆಗಡಲೆ ತೇಲಿಸಲು ಬರ್ತೀನಿ ಮತ್ತೆ. ಹಾಗೆ ತಮ್ಮೆಲ್ಲರನ್ನು ಮತ್ತೊಂದು ನೃತ್ಯದ ಮುಖಾಂತರ ತಮ್ಮೆಲ್ಲರನ್ನು ರಂಜಿಸಲು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಮ್ಮ ರಾಯಬಾಗ್ ತಾಲೂಕಿನ ಒಂದು ಡ್ಯಾನ್ಸ್ ಗ್ರೂಪ್ ತಮ್ಮ ಮುಂದೆ ಆಗಮಿಸ್ತಾರೆ ಅಂತ ಹೇಳುತ್ತಾ ಒಂದ್ಸತಿ ಜೋರ ಚಪ್ಪಾಳೆ ಬರಲಿ ನಮ್ಮೆಲ್ಲ ಕಲಾವಿದರಿಗೆ. ಉತ್ತರ ಕರ್ನಾಟಕದಲ್ಲಿ ಹೆಸರಾಂತ ಇದು ಒಂದು ಕಲಾ ತಂಡ ಮೈರಾ ಮೆಲೋಡಿಸ್ ಸೊಸೈಟಿ. ಬಹಳ ಅದ್ಭುತ ಅಂತ ಒಂದು ಸಾವಿರಾರು ಕಾರ್ಯಕ್ರಮವನ್ನ ನೀಡಿ ಎಲ್ಲ ಕಲಾವಿದರಿಗೆ ಅನ್ನದಾತರಾಗಿ ಎಲ್ಲ ನಿಜವಾಗ್ಲೂ, ಯಾಕಂದ್ರೆ ನಮ್ಮ ಈ ಒಂದು ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದಂತಹ ಸೌಂಡ್ ಸಿಸ್ಟಮ್ ಹಾಗೂ ಒಳ್ಳೆಯ ಕಲಾವಿದರಿಗೆ ಒಂದು ಪ್ರೋತ್ಸಾಹ, ಒಂದು ಹೆಲ್ಪಿಂಗ್ ನೇಚರ್ ಇರುವಂತ ಒಂದು ಕಲಾವಿದರ ಬೆನ್ನೆಲುಬು ಅಂತ ಹೇಳಲು ತಪ್ಪಾಗಲ್ಲ ಅಂತ ಹೇಳುತ್ತಾ ನಮ್ಮ ಮೈರಾ ಸೊಸೈಟಿ ಅವರಿಗೆ ಒಂದ್ಸತಿ ಜೋರ ಚಪ್ಪಾಳೆ ಬರಲಿ ನಿಮ್ಮಿಂದ ಅಂತ ಹೇಳುತ್ತಾ ಬನ್ನಿ ಮತ್ತೊಂದು ಗೀತೆ ಮುಖಾಂತರ ತಮ್ಮೆಲ್ಲರನ್ನು ರಂಜಿಸಲು ಬರ್ತಾರೆ ನಮ್ಮ ಶಂಕರ್ ಹಾಗೂ ವೀರು ಜಮಖಂಡಿ ಅವರಿಂದ ಒಂದು ಗೀತೆ. ಈ ಒಂದು ಗೀತೆ ಆದ ಮೇಲೆ ಒಂದು ಅದ್ಭುತವಾದಂತ ನಮ್ಮ ರಾಯಬಾಗ್ ತಾಲೂಕಿನ ಕಲಾ ತಂಡ ತಮ್ಮೆಲ್ಲರನ್ನು ರಂಜಿಸಲು ಒಂದು ಅದ್ಭುತವಾದಂತಹ ನೃತ್ಯದ ಮುಖಾಂತರ ತಮ್ಮೆಲ್ಲರ ಒಂದು ಬರ್ತಾ ಹೇಳ್ತಾ ಓಕೆ. ಆತ್ಮೀಯ ಸೋದರಿ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಹಾಗೂ ಶಂಕರ್ ಅತಿನಿಯವರ ಕಂಠಿಸಿರುವ ಒಂದು ಗೀತೆ. ಓಕೆ.